ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ವಶೀಕರಣ ಭಗವೇಲ್ ಸಟ್. ಸದ್ಯ ನಾನು ಹೇಳ್ದ ಹಾಗೆ ಬಂಗಾರಿನ ಕರ್ಕೊಂಡು ಬಂದೇ ಬಿಟ್ಟಿಯಲ್ಲ, ಒಳ್ಳೇದಾಯ್ತು. ಈ ಧೈರ್ಯನ ಬಿಡಬೇಡ. ಒಳಗಡೆ ಬಂಗಾರಿನ ಕರ್ಕೊಂಡು ಹೋಗಿ ಅಜ್ಜನ ಮುಂದೆ ನಿಲ್ಲಿಸು. ಇವನನ್ನೇ ಮದುವೆ ಆಗ್ತೀನಿ ಅಂತ ಹೇಳು, ಗೊತ್ತಾಯ್ತಾ? ಬಂಗಾರಿ, ಒಳಗಡೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜಾಜಿ ಕೈ ಬಿಡಬಾರ್ದು. ಇಬ್ರು ಒಟ್ಟಿಗೆ ನಿಂತು ಅತ್ತೆ ಮಾವನ್ನ ಅಕ್ಕ ಭಾವನ ಒಪ್ಪಿಸಿ ಮದುವೆ ಆಗ್ಬೇಕು. ತಿಳಿತಾ? ಹೋಗಿ ಹೋಗಿ. ಬಾರಿ ಜಾಜಿ. ಒಳ್ಳೆ ಗರ ಬಡ್ದೋರ್ ತರ ನಿಂತಿದ್ಯಲ್ಲ, ಜೊತೆಲಿ ಇವನ್ ಬೇರೆ ಇಟ್ಕೊಂಡು ಬಂದಿದ್ಯಲ್ಲ ನೀನು. ನಿನಗೆ ಎಷ್ಟು ಸಲ ಹೇಳಿದೀನಿ ಇವನ್ನ ಜೊತೆಲಿ ಕಟ್ಕೊಂಡು ಬೀದಿಗೆ ಸುತ್ತಬೇಡ ಅಂತ. ಮದುವೆ ವಯಸ್ಸು ಬಂದ್ರು ಕೂಡ ಇನ್ನೂ ಬುದ್ಧಿ ಬರ್ಲಿಲ್ಲ ನಿನ್ಗೆ. ಓಹೋ, ಕೈ ಮೇಲೆ ಕೈ ನೋಡು, ಬಿಡ ಕೈನಾ. ಲೇ ಜಾಜಿ, ಇವನ್ನೇ ನೀನು ಕೈ ಹಿಡ್ಕೊಂಡು ಮನೆವರೆಗೂ ಕರ್ಕೊಂಬರ್ಬೇಕಾಗಿತ್ತ? ನಿನಗೆ ನಡಿಯಕ್ ಬರಲ್ವಾ? ನೀನೇನಾದ್ರೂ ಇವನ್ನ ಹೊತ್ಕೊಂಡು ಬರೋ ಶಕ್ತಿ ಇದ್ರೆ ಕಂಕ್ಳಲ್ಲೇ ಕುಂಡಿಸ್ಕೊಂಡ್ ಬರ್ತಿದ್ಯಾನ. ಓಹೋ, ನೀವೇನು ಇಲ್ಲಿವರೆಗೂ ದಯ ಮಾಡ್ತಿದ್ದು? ಚಿಲ್ಡ್ರೆ ಕಾಸ್ಗೆ ಚಪ್ಪಲಿ ಬಿಡೋರು ಯಾರು ಸಿಗ್ಲಿಲ್ವಾ? ಇವಳೇ ಕರ್ಕೊ ಬಂದಿದ್ದು ಇಲ್ಲಿಗೆ. ನಾನು ಯಾಕೆ ಬಂದಿದ್ದೀನಿ ಅಂತ ಇವಳೇ ಹೇಳ್ತಾಳೆ. ಅತ್ತೆ, ಜಾಜಿ ಮಾವನ ಹತ್ರ ಏನೋ ಮಾತಾಡ್ಬೇಕಂತೆ. ಮಾವ ಎಲ್ಲಿದ್ದಾರೆ? ಅವ್ರ ಹತ್ರ ಇವಳ್ದೇನು ಮಾತು? ಜೊತೆಲಿ ಇವನ್ ಬೇರೆ ಬಂದವನೇ. ಏನ್ ಸಮಾಚಾರ? ನಂಗೆ ಗೊತ್ತಿಲ್ಲಪ್ಪ. ಮಾವ ಎಲ್ಲಿ? ಅವರು ಒಳಗಿದ್ದಾರೆ, ಕರಿತೀನಿ ಇರು. ಅದೇನ್ ಮಾತಾಡ್ಕೋತಿರೋ ಮಾತಾಡ್ಕೊಳ್ಳಿ. ರೀ 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 ಜಾಜಿ, ಈಗ ಪೆಟ್ಟಿಗೆನ ತಗೊಂಡೋಗಿ ಮೇಜಿನ ಮೇಲಿಡು. ಏನು ಅಂದ್ರೆ? ಏನು ವಿಷಯ? ಅದೇನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಮಾತಾಡೋ. ಲೇ ಅವಿವೇಕಿ ಬಂಗಾರಿ, ಅದೇನ್ ಕೇಳ್ಬೇಕು ಅಂತಿದ್ಯಲ್ಲ ಕೇಳೋ.
ಅದು ಅದು ಜಾಜಿ ನೀನೇ ಹೇಳೆ. ಅದೇನೋ ಬೆಬ್ಬೆ ಅಂತ ಯಾರಾದ್ರೂ ಒಬ್ರು ಹೇಳಿ. ಜಾಜಿ ಒಂದು ನಿರ್ಧಾರಕ್ಕೆ ಬಂದಿರೋಳಂತೆ. ಹುಡುಗ ಯಾರು ಅಂತ ಅವಳೇ ನಿರ್ಧರಿಸ್ತಾಳಂತೆ. ಯಾರನ್ನ ಮದುವೆ ಆಗೋದಂತ ಅವಳೇ ಹೇಳ್ತಾಳಂತೆ. ಹೇಳೆ ಜಾಜಿ. ಒಳ್ಳೇದು. ಅದೇನು ನಿನ್ನ ನಿರ್ಧಾರ? ನೀನು ಯಾರನ್ನ ಮದುವೆ ಆಗಬೇಕು ಅಂತ ಇದೆಯಾ ತಾಯಿ? ಅದನ್ನ ನೀನೇ ಹೇಳು. ಹೇಳೆ ಜಾಜಿ. ಇದೇನು ನಿನ್ನ ನೋಟನೇ ವಿಚಿತ್ರವಾಗಿದೆಯಲ್ಲ, ಯಾವಾಗಲೂ ಇದ್ದಾಗಿಲ್ಲ. ಏನು ವಿಷಯ ಹೇಳ್ತೀಯಾ? ಹೇಳ್ತೀನಿ. ಯಾರನ್ನು ಮದುವೆ ಆಗಬೇಕು ಅಂತ ನಿನ್ನ ನಿರ್ಧಾರ? ಸುಖಧರನನ್ನ. ಒಳ್ಳೇದು. ನಾನು ಅದನ್ನೇ ತಾನೇ ನಿರ್ಧಾರ ಮಾಡಿರೋದು, ನಿನ್ನ ಮದುವೆ ಸುಖಧರನ ಜೊತೆನಲ್ಲಿ ಅಂತ. ಹೌದು. ಮತ್ತೆ ಇವನ್ಯಾಕೆ ಕರ್ಕೊಂಡ್ಬಂದೆ ನಿನ್ನ ಜೊತೆಯಲ್ಲಿ? ಏನು ಹೇಳ್ತಿದೀಯ ಜಾಜಿ ನೀನು? ನನ್ನೇ ಮದುವೆ ಆಗ್ತೀನಿ, ತಾತನ ಮುಂದೆ ಅದನ್ನೇ ಹೇಳ್ತೀನಿ ಅಂತ ಹೇಳಿ ಕರ್ಕೊಬಂದು ಈಗ ಈ ಥರ ಹೇಳ್ತಿದೀಯಾ? ಹುಚ್ಚಿಡ್ದಿದ್ಯಾ ನನಗೆ ನಿನ್ನನ್ನ ಮದುವೆ ಆಗೋಕೆ? ಮನೆಯವ್ರು ನೋಡಿ ನಿರ್ಧರಿಸೋ ಹುಡುಗನ್ನ ಬಿಟ್ಟು ನಿನ್ನನ್ ಮದುವೆ ಆಗೋದಾ? ನೀನೆಲ್ಲಿ? ಇಂಥ ಒಳ್ಳೆ ಮನೆ ಸೇರಿರೋ ನಾನೆಲ್ಲಿ? ಸಂಸ್ಕಾರ ಬೇಡವಾ? ಮನೆತನ ಬೇಡವಾ? ಒಂದೊಳ್ಳೆ ವೃತ್ತಿ ಬೇಡವಾ? ವಿದ್ಯಾಭ್ಯಾಸ ಬೇಡವಾ? ಕುಲ ಜಾತಿ ಯಾವುದು ಬೇಡವಾ? ಮದುವೆ ಅಂದ್ರೆ ಸುಮ್ಮನೆ ಅಂದ್ಕೊಂಡಿದ್ಯಾ? ಅಂದ್ರೆ ನನ್ನ ಮದುವೆ ಆಗಲ್ವಾ? ಇಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಕರ್ಕೊಬಂದೆ? ನಿನ್ನ ತಲೆಯಲ್ಲಿರೋ ಹುಚ್ಚ ಆಸೆನ ಹೀಗೆ ಮನೆಯವ್ರ ಸಮ್ಮುಖದಲ್ಲೇ ಬಿಡಿಸೋದಕ್ಕೆ. ಅಭಯವ ಕರುಣಿಸುವ ಅಭಯದಾತಿನಿ, ವಿಶ್ವವ ಕಾಯುವ ವಿಶ್ವ ವಿನೋದಿನಿ. ಜಾಜಿ ನಿಂತ್ಕೋ. ಜಾಜಿ, ಏನಾಗಿದೆಯಾ ನಿನಗೆ? ಬುದ್ಧಿಗಿದ್ದಿ ಇದೆಯಾ ಅಥವಾ ಹುಚ್ಚಿಗೆ ಏನಾರು ಹಿಡಿದಿದ್ಯಾ? ಯಾಕೆ ಹೀಗೆ ಮಾಡಿದೆ? ನೀನು ಬಂಗಾರಿನ ಕರ್ಕೊಂಬಂದಿದ್ದು ಯಾಕೆ? ಶಂಕರ್ ಮಾವನ ಮುಂದೆ ನಿಲ್ಲಿಸಿ ನಿಜ ಹೇಳ್ತೀನಿ ಅಂತ ತಾನೆ? ಮತ್ತು ನೀನು ಮಾಡಿದ್ದೇನು? ನಿನ್ನ ಬಂಗಾರದಂಥ ಭವಿಷ್ಯಕ್ಕೆ ನೀನೇ ಕಲ್ಲು ಹಾಕೊಂಡಿಯಲ್ಲೇ. ಯಾಕೆ ಹಾಗೆ ಹೇಳ್ದೆ? ನಾನೇನು ಹೇಳ್ದೆ? ಏನು ಹೇಳ್ದಿಯಾ? ಸುಖಧರನ್ ಮದುವೆ ಆಗ್ತೀನಿ ಅಂತ ಹೇಳ್ದಿಯಲ್ಲೇ? ಹೌದು, ಹೇಳ್ದೆ. ಏನು ಮಾತಾಡ್ತಾ ಇದೆಯಾ ಜಾಜಿ? ಬಂಗಾರಿನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತಂದೆ. ಅಜ್ಜನ ಮುಂದೆ ಎಲ್ಲ ಹೇಳ್ತೀನಿ ಅಂತ ಬಂಗಾರಿನೂ ಕರ್ಕೊಂಡು ಬಂದು ಈಗ ಸುಖಧರನ್ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಾ? ಬಂಗಾರಿ ಹೇಗೆ ಹತ್ಕೊಂಡು ಹೋದ ಗೊತ್ತಾ? ಏನಾಗಿದೆ ನಿನಗೆ? ಏನೂ ಆಗಿಲ್ಲ, ಎಲ್ಲ ಸರಿಯಾಗೇ ಇದೆ. ಅಂದರೆ ಸುಖಧರನ್ ಮದುವೆ ಆಗ್ತೀಯಾ? ಹೌದು. ನಾನು ಸುಖಧರನ್ನೇ ಮದುವೆ ಆಗೋದು. ಮತ್ತೆ ಅವನು ಇಷ್ಟ ಇಲ್ಲ ಅಂದ್ಯಲ್ಲೇ? ಈಗ ಇಷ್ಟ ಇದೆ ಅಂತ ಹೇಳ್ತಿದ್ದೀನಲ್ಲ. ಏನು ಮಾಡಲಿ ನಾನು ಇವಾಗ? ನಾನು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ತಲೆ ಕೆಳಕಾಗ್ತಾ ಇಲ್ಲ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಶಂಕರ್ ಶಾಸ್ತ್ರಿ ಬೇರೆ ಮದುವೆಗೋಸ್ಕರ ದೇವಸ್ಥಾನ ಜಾಗ ಕೇಳಿದ್ದಾನೆ, ಲಗ್ನ ಪತ್ರಿಕೆಗಳು ಬರಿತಾ ಇದ್ದಾನೆ. ಏನು ಮಾಡಲಿ? ಏನಾದರೂ ಮಾಡು,
ಮಗನ್ ಕರ್ಸಿದ್ಯಾ, ಮದುವೆ ಮಾಡ್ತೀನಿ ಅಂತಿದ್ಯಾ, ಮಾಡಿಸು ಮದುವೆನ. ಹೇಗೆ ಮಾಡ್ಲಿ? ನಾನು ನೆಟ್ಟ ವಿಷದ ಬಳ್ಳಿ ಫಲ ಕೊಡ್ತಾ ಇಲ್ಲ. ನಾನು ರಾಜಲಕ್ಷ್ಮಿ ತಲೆಗೆ ಬಿಟ್ಟ ಫಲ ಕೆಲಸ ಪ್ರಾರಂಭ ಮಾಡಿಲ್ಲ. ಹೇಗೆ ಮಾಡ್ಲಿ? ಚಂದ್ರ, ಚಂದ್ರ, ನೀನೇ ಏನಾದ್ರೂ ಮಾಡಬೇಕು. ಇದು ನಿನ್ನಿಂದ ಮಾತ್ರ ಸಾಧ್ಯ. ಆ ಚಾಚಿ ನಿನ್ನನ್ನೇ ಮದುವೆ ಆಗೋಗಿ ಮಾಡಬೇಕು. ನಾನು ಯಾಕೆ ಏನಾದರೂ ಮಾಡಲಿ? ಅದೇನಿದ್ರು ನಿಮ್ಮ ಕೆಲಸ. ಮದುವೆ ಆಗೋದಷ್ಟೇ ನನ್ನ ಕೆಲಸ. ನಿನ್ನಿಂದ ಸಹಾಯ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಕರೆಸಿದ್ದೇನೆ. ಆದ್ರೆ ನಿನ್ನ ಉದ್ದಟತನ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ನಾನು ಬಗ್ಗದಷ್ಟು ನಿನ್ನ ದುರಹಂಕಾರ ಹೆಚ್ಚಾಗ್ತಾನೆ ಹೋಗ್ತಾ ಇದೆಯಾ ಹೊರತು ಕಡಿಮೆ ಆಗ್ತಾ ಇಲ್ಲ. ಮನೆ ಮುಂದೆ ಎಲ್ಲ ಸೌದೆ ಹಾಕೊಂಡು, ಮನೆ ಮುಂದೆ ಸೌದೆ ಹಾಕೋದು ಮನೆಯಲ್ಲಿ ಸಾವು ನಡೆದಾಗ ಮಾತ್ರ. ಇನ್ನು ಸ್ವಲ್ಪ ದಿವಸದಲ್ಲಿ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದ್ರಲ್ಲಿದೆ. ಜಾಜಿ ಮದುವೆ ತಯಾರಿ ಆಗ್ತಾ ಇದೆ ಅಂಥದ್ರಲ್ಲಿ ಏನಿದೆ ಅಭಿಷೇಕನ? ತೆಗಿರಿ ಇದನ್ನೆಲ್ಲ. ಲಲಿತಾ, ಸೌದೆ ಏನಾದ್ರೂ ಮುಟ್ಟಿದ್ರೆ ಚೆನ್ನಾಗಿರಲ್ಲ ನೋಡು. ಮತ್ತೆ ಏನಮ್ಮ ನಿಮ್ಮ ಅವಾಂತರ? ಹೌದು ಕಣೆ, ನಾನೇನೇ ಮಾಡಿದ್ರು ನಿನಗೆ, ನಿನ್ ಗಂಡನಿಗೆ, ಕೊನೆಗೆ ನನ್ನ ಗಂಡನಿಗೂ ಅವಾಂತರವಾಗಿ ಕಾಣುತ್ತೆ ನೋಡೆ. ಮೊದ್ಲೇ ಹೇಳ್ತಾ ಇದ್ದೀನಿ, ನಮ್ ಜಾಜಿ ಮದುವೆ ಸುಖದರನ್ ಜೊತೆ ನಡಿ ಕೂಡ್ದು. ಒಂದು ವೇಳೆ ಏನಾದ್ರೂ ನಡೆದ್ರೆ ಜಾಜಿ ಮದುವೆ ಅಲ್ಲ, ಈ ರಾಜಲಕ್ಷ್ಮಿ ಸಾವು. ಈ ಪ್ರಶ್ನೆಗೆ ಆಗ್ಲೇ ಮಾವನವ್ರು ಉತ್ತರ ಕೊಟ್ಟಾಯ್ತಲ್ಲ. ಅವ್ರ ಮಾತು ಮೀರೋ ಶಕ್ತಿ ಯಾರಿಗಿದೆ ಹೇಳಿ? ಅದಕ್ಕೆ ಈ ಸೌದೆನ ಒಟ್ಟು ಮಾಡ್ತಾ ಇದ್ದೀನಿ. ಈ ರಾಜಲಕ್ಷ್ಮಿ ಸತ್ರೆ ಸುಡಕ್ಕೆ ಸೌದೆ ಬೇಕಲ್ಲ. ಅಮ್ಮ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಮಾವನವ್ರು ನೋಡಿದ್ರೆ ಲಗ್ನ ಪತ್ರಿಕೆ ಬರೆಯೋ ವಿಚಾರ ಮಾತಾಡ್ತಾ ಇದ್ದಾರೆ. ನೀವ್ ನೋಡಿದ್ರೆ ಸಾವಿನ ವಿಚಾರ ಮಾತಾಡ್ತಾ ಇದ್ದೀರಲ್ಲ. ಮನೆ ಹಿರಿಯರಾಗಿ ಈ ತರ ಎಲ್ಲ ಮಾತಾಡೋದು ಮನೆಗೆ ಶ್ರೇಯಸ್ಸಲ್ಲ. ಅದು ನನಗೂ ಗೊತ್ತಿದೆ ಕಣೆ, ಅದನ್ನೇನು ನಿನ್ನಿಂದ ಹೇಳ್ಸ್ಕೋಬೇಕಾಗಿಲ್ಲ. ನೋಡೆ, ನಿಮ್ಮ ಮಾವನಿಗೆ ಹೇಳ್ಬಿಡು, ಜಾಜಿ ಮದುವೆ ಸುಖದರನ್ ಜೊತೆ ನಡಿ ಕೂಡ್ದು ಅಂತ. ಒಂದು ವೇಳೆ ನಡೆದ್ರೆ ಜಾಜಿ ಕುತ್ತಿಗೆಗೆ ತಾಳಿ ಬೀಳಕ್ ಮುಂಚೆ ನನ್ನ ಕುತ್ತಿಗೆಗೆ ಹಗ್ಗ ಬೀಳುತ್ತೆ. ಈ ಮಾತನ್ನ ನಿನ್ ಗಂಡನಿಗೆ ಹೇಳ್ಬಿಡು, ಅವನಿಗೂ ಗೊತ್ತಾಗ್ಲಿ. ಒಟ್ನಲ್ಲಿ ಮದುವೆ ನಡಿ ಕೂಡ್ದು ಅಷ್ಟೇ. ಈಗ ನೀವು ನಿಂತನ್ನೆಲ್ಲ ಮಾತ್ರ ನಡಗಿದೆ. ಇನ್ನೊಂದ್ಸಲ ಧ್ವನಿ ಏರ್ಸಿ ಏನಾದರೂ ಮಾತಾಡಿದ್ರೆ ನಿಂತನ್ನೆಲ್ಲ ಕುಸ್ತೋಗುತ್ತೆ. ಹುಷಾರ್. ಚಂದ್ರ, ಚಂದ್ರ, ನನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀನು? ಅಲ್ಲೂ ನೋಡಿದ್ರೆ ಶಂಕರ್ ಶಾಸ್ತ್ರಿಗಳು ಲಗ್ನ ಪತ್ರಿಕೆ ಬರಿತಾ ಇದ್ದಾರೆ. ಇಷ್ಟು ದಿವಸ ಸುಮ್ಮನಿದ್ದ ಜಾಚಿ ಈಗ ಸುಖದರನ್ನೇ ಮದುವೆ ಆಗ್ತೀನಿ ಅಂತ ಕುಣಿತಾ ಇದ್ದಾಳೆ. ನನ್ನ ಮೈಯೆಲ್ಲ ಪರ್ಚ್ಕೊಳ್ಳೋ ಹಾಗಾಗ್ತಾ ಇದೆ. ಏನಾದ್ರೂ ಮಾಡು. ಹೀಗೆ ಮುಂದುವರೆದು ಬಿಟ್ರೆ ಶ್ರೀಚಕ್ರ ನಮ್ಮ ಕೈವಶವಾಗೋದಿಲ್ಲ. ತಪ್ಪು ಹೋಗ್ಬಿಡುತ್ತೆ. ಏನಾದ್ರೂ ಮಾಡು ಚಂದ್ರ. ನೀನೇ ಜಾಜಿನ ಮದುವೆ ಆಗ್ಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ನಿನ್ನ ವಿದ್ಯೆ ಪ್ರಯೋಗ ಮಾಡಿ ಆದ್ರೂ ಸರಿ, ನೀನೇ ಜಾಜಿ ಮದುವೆ ಆಗ್ಬೇಕು. ಆ ಶ್ರೀಚಕ್ರ ಸ್ವರೂಪಿ ಮೊಮ್ಮಗು ನನ್ನದಾಗಬೇಕು ಅಷ್ಟೇ. ನಾನು ಯಾಕೆ ಏನಾದರೂ ಮಾಡಬೇಕು? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ವಿದ್ಯೆನ ನಿಮ್ಮ ಅನುಕೂಲಕ್ಕೆ ಏನಕ್ಕೆ ಬಳಸಬೇಕು? ನಾನು
ಬಂದಿರೋದು ಅವಳನ್ನ ಮದುವೆ ಆಗೋದಕ್ಕೆ ಹೊರತು ಅವಳನ್ನ ಒಪ್ಸೋದಿಕ್ಕಲ್ಲ. ಅದೇನಿದ್ರು ನಿಮ್ಮ ಕೆಲಸ. ಕಟ್ಟಿ ಮುರಿದ ಹಾಗೆ ಹೀಗೆ ಮಾತಾಡಿದ್ರೆ ಹೇಗೆ ಚಂದ್ರ? ಹಾಗಾದರೆ ಈ ಮದುವೆನ ನಿಮ್ಮ ಕೈಯಿಂದ ನಡ್ಸೋಕ್ಕಾಗಲ್ಲ. ನೀವು ಸೋತ್ರಿ. ನಿಮ್ಮ ಕೈಯಲ್ಲಿ ಆಗದಿರೋದು ನನ್ನ ಕೈಯಲ್ಲಿ ಆಗತ್ತೆ. ನೀವು ಸೋತ್ರಿ ಅಂತ ಒಪ್ಕೋತೀರಾ? ಯಾಕೆ ಒಪ್ಕೊಳಕ್ಕಾಗ್ತಿಲ್ವಾ? ನಾನು ಸೋತೆ ಅಂತ ಹೇಳೋದಕ್ಕೆ ನಾಲ್ಗೆ ಬರ್ತಿಲ್ವಾ? ನೀವು ಸೋತೆ ಅಂತ ಒಪ್ಕೊಳ್ಳಿ, ಆಗ ನಾನು ಯೋಚನೆ ಮಾಡ್ತೀನಿ. ಒಪ್ಕೊಂಡ್ರೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ಲ. ನಿನಗೆ ಬೇಕಾಗಿರೋದು ಶ್ರೀಚಕ್ರ ತಾನೇ. ಅಷ್ಟಕ್ಕೂ ಅವಮಾನ ಆದರೆ ಮಗನ ಮುಂದೆ ತಾನೇ. ಪರವಾಗಿಲ್ಲ, ಯಾರ್ಯಾರ ಮುಂದೆನೋ ಶ್ರೀಚಕ್ರ ಸಿಗದೆ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಮಗನ ಮುಂದೆ ಸೋಲು ಒಪ್ಕೊಂಡ್ಬಿಡು. ಮಗನ ಮುಂದೆ ಸೋತ ಸೋಲು ಅವಮಾನ ಅಲ್ಲ. ಸರಿ, ಒಪ್ಕೋತೀನಿ. ನಾನು ಸೋತೆ. ನನ್ನ ಕೈಯಿಂದ ಈ ಕೆಲಸ ಆಗೋದಿಲ್ಲ. ನಿನ್ನಿಂದ ಮಾತ್ರ ಸಾಧ್ಯ. ಯಾಕ್ರಿ ಹೀಗಿದ್ದೀರಾ? ಏನು ಬೇಜಾರು? ಮಗಳ ಮದುವೆ ಮಾಡ್ತಿದ್ದೀವಿ ಅಂತ ಖುಷಿ ಪಡ್ಲೋ, ಇಲ್ಲ ಅವಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಮಾಡ್ತಿದ್ದೀವಿ ಅಂತ ದುಃಖ ಪಡ್ಲೋ ಗೊತ್ತಾಗ್ತಿಲ್ಲಲ್ಲ ಅಂತ. ಅಪ್ಪನಾಗಿ ನಾನು ಮೋಸ ಮಾಡ್ತಿದ್ದೀನಿ ಅನ್ನಿಸ್ತಾ ಇದೆ. ಅಂದರೆ ಅವಳ ಮನಸ್ಸಿನಲ್ಲಿ ಇನ್ನ ಬಂಗಾರಿ ಇದಾನ? ಹೌದು, ನಮ್ಮ ಜಾಜಿ ಬಂಗಾರಿನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಷಯ ಅರಿಹಂತಪುರದಲ್ಲಿ ನಂಗೆ ಗೊತ್ತಾಯ್ತು. ಆದರೆ ಈ ಮದುವೆ ಸಾಧ್ಯ ಇಲ್ಲ ಅಂತ ನಾವಾಗಲೇ ಹೇಳಿದ್ವಲ್ಲ. ಹೇಳಿದ್ವಿ ಸರಿ, ನಮ್ಮ ಬಂಗಾರಿ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಆದರೆ ಅವನ ಮನಸ್ಸು ಅಪ್ಪಟ ಬಂಗಾರ. ಜಾಜಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನಮ್ಮ ಜಾಜಿನೂ ಅಷ್ಟೇ, ಅವನನ್ನು ತುಂಬ ಪ್ರೀತಿಸ್ತಾಳೆ. ಒಂದು ಹಂತದಲ್ಲಿ ಅರಿಹಂತಪುರದಲ್ಲಿ ಅವನಿಲ್ಲದೆ ಇದ್ರೆ ನಾನು ಬದುಕೋದೇ ಇಲ್ಲ ಅಂದ್ಲು. ಆಗ ನಾನು ನಿಮ್ಮಿಬ್ಬರ ಪ್ರೀತಿಗೆ ನಾನು ಸೇತುವೆ ಆಗಿರ್ತೀನಿ, ನಿನ್ನ ಬಂಗಾರಿನ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಈ ಮದುವೆ ತೀರ್ಮಾನ ನಿಮ್ಮ ಕೈಯಲ್ಲಿದ್ದಿದ್ರೆ ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ವಲ್ಲ. ಹೋಗಲಿ, ಆ ವಿಷಯ ಬಿಡಿ. ಅಷ್ಟಕ್ಕೂ ಜಾಜಿ ಬಂಗಾರಿನ ಮದುವೆ ಆಗ್ತಾ ಇಲ್ಲ ಅಂತ ಬೇಸರದಲ್ಲೇನೂ ಇಲ್ಲ. ನಿನ್ನೆಯಿಂದ ಸುಖದರ ಅಂತ ಕುಣಿತಾ ಇದ್ದಾಳೆ. ಅಳ್ತಾ ಮೂಲೆಯಲ್ಲಿ ಕೂತಿದ್ಲು. ಅದು ಮೊನ್ನೆ ತನಕ. ನಿನ್ನೆಯಿಂದ ತುಂಬ ಬದಲಾಗಿದ್ದಾಳೆ. ಸುಖದರನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಹೌದಾ? ಮತ್ತು ಅರಿಹಂತಪುರದಲ್ಲಿ ಬಂಗಾರಿನೇ ಮದುವೆ ಆಗೋದು ಅಂತ ಪಟ್ಟು ಹಿಡಿದು ಕೂತಿದ್ಲು. ಇದ್ದಕ್ಕಿದ್ದ ಹಾಗೆ ಏನಾಯ್ತು ಇವಳಿಗೆ? ಅವಳನ್ನೇ ಕೇಳಿ. ಜಾಜಿ, ಅಮ್ಮ ಹೇಳ್ತಾ ಇರೋದು ನಿಜಾನ? ಸುಖದರನ್ನ ಮದುವೆ ಆಗೋಕೆ ನಿನ್ಗೆ ಒಪ್ಪಿಗೆ ಇದೆಯಾ? ಹೌದು. ಹೌದು. ಜಾಜಿ, ಏನಾಗಿದೆ ನಿನಗೆ? ನಿನ್ನ ಬುದ್ಧಿ ನೆಟ್ಟಗಿದೆ ತಾನೆ? ಬಂಗಾರಿನ ನೀನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದೆ. ನಿಮ್ಮಿಬ್ಬರು ಮದುವೆ ಆಗ್ತಿಲ್ಲ ಅಂದಿದ್ದಕ್ಕೆ ಮೋಸ ಮಾಡ್ಬಿಟ್ಟಿಯಲ್ಲ ಅಪ್ಪ ಅಂತ ಕಣ್ಣೀರು ಹಾಕ್ತಿದ್ದೆ. ಅದೆಲ್ಲ ಹಳೆ ಕತೆ. ಈಗ ಮಾತು ಬೇಡ. ನನಗೆ ಸುಖದರ ಒಪ್ಪಿಗೆ ಆಗಿದ್ದಾನೆ. ನಾನು ಅವನನ್ನೇ ಮದುವೆ ಆಗ್ತೀನಿ. ಅಲ್ಲ ಅಲ್ಲ ಜಾಜಿ, ಇದ್ರ ಬಗ್ಗೆ ಇನ್ನೇನು ಮಾತುಕತೆ ಬೇಡ. ಇವಳು ವರ್ತನೆನೇ ಬದಲಾಗಿದೆಯಲ್ಲ.
ತನನ ತುಂ ತುಂ ತನನ ತುಂ ತುಂ ತುಂ